ನಮಸ್ಕಾರ. ಈ ದಿನ ಜ್ಯೋತಿಷ್ಯ ಬೆಳಕು ಮತ್ತು ಆಧ್ಯಾತ್ಮದ ಅರಿವು ಅನ್ನೋ ಕಾನ್ಸೆಪ್ಟ್ ವಿಷಯದ ಬಗ್ಗೆ ನೋಡೋಣ. ಜ್ಯೋತಿಷ್ಯ ನಿಮ್ಮ ಭವಿಷ್ಯವನ್ನ ಹೀಗೆ ಅಂತ ಗೊತ್ತು ಮಾಡುವ ಗ್ರಹಗಳ ಮೇಲೆ ಡಿಪೆಂಡ್ ಆಗಿದೆ. ಒಂದೇ ಯಶಸ್ಸು ಅಥವಾ ಯಶಸ್ಸಿಲ್ಲದೆ ಇರೋದು, ಎರಡನೇ ಹೇಳೋಕ್ಕೆ 12 ಮನೆಗಳು ಬೇಕಾ? ಪ್ರಶ್ನೆಗಳನ್ನ ಕೇಳುವವರು 90% ಇದ್ದಾರೆ. ಈ ಜ್ಯೋತಿಷ್ಯವನ್ನ 100ಕ್ಕೆ 100 ನಂಬುವವರು 10%. ಯಾಕೆ ಎಂದರೆ ಇದು ನಾವು ಚಿಕ್ಕವರಿದ್ದಾಗಿನಿಂದ ನನ್ನ ಹೆಸರೇನು, ನನ್ನ ಜನ್ಮದ ನಕ್ಷತ್ರ ಏನು, ರೂಢಿ ನಾಮ ಏನು, ನನ್ನ ಜಾತಕದ ನಕ್ಷತ್ರದ ನಂತರ ಬರೋ ರಾಶಿ ಯಾವುದು ಮತ್ತು ಮುಂದಿನ ಭವಿಷ್ಯ ಏನು ಅನ್ನೋದು ಚಿಕ್ಕ ವಯಸ್ಸಿಗೆ ಯಾರು ತಿಳಿದುಕೋತಾರಲ್ಲ ಅವರು ಮಾತ್ರ ಅದರ ಜೊತೆನೇ ಹೋಗ್ತಾರೆ. ಯಾವತ್ತು ನಿಮ್ಮ ಒಳ ಮನಸ್ಸು ಇದು ಕರೆಕ್ಟ್ ಅಂತ ಒಪ್ಪುತ್ತೋ ಮುಂದೆ ನಡೆಯುವ ಕಾರ್ಯಗಳು ಅದೇ ಆಗಿರುತ್ತೆ. ಯಾಕೆ ಅಂದ್ರೆ ಎಲ್ಲರ ಜೀವನದ ಚಕ್ರದಲ್ಲಿ ಪ್ರತಿಯೊಂದು ಗ್ರಹಗಳ ಪಾತ್ರ ಸಂಪೂರ್ಣವಾಗಿ ಇರುತ್ತೆ. ಬಹಳಷ್ಟು ಜನ ಕೇಳ್ತಾ ಇದ್ದಾರೆ, ಪ್ರೆಡಿಕ್ಷನ್ ಹೇಳಿದ್ದೀನಿ. 8ನೇ ಮನೆಯಲ್ಲಿ ಅಪಘಾತದ ಮನೆಯನ್ನ ನಾನು ಮೊದಲೇ ಪ್ರೆಡಿಕ್ಷನ್ ಮಾಡಿರ್ತೀನಿ. ವಾಹನ ತೆಗೆದುಕೊಳ್ಬೇಕಾದ್ರೆ ಅಲರ್ಟ್ ಆಗಿರಿ, ನೆಕ್ಸ್ಟ್ ನಂತರ ನೋಡುವರಂತೆ. ದಶೆ ನಡೀತಾ ಇದೆ, 8ನೇ ಮನೆಯಲ್ಲಿರೋ ಗ್ರಹದ ದಶೆ ನಡೀತಾ ಇದೆ ಅಂದ್ರೆ ವಾಹನ ಅಪಘಾತ ಕಟ್ಟಿಟ್ಟ ಬುತ್ತಿ. ಯಾಕೆ ಅಂದ್ರೆ ಅಲ್ಲಿ ನಿಮ್ಮ ಗ್ರಹಗಳ ಚಲನೆಯ ಜೊತೆ ನಿಮ್ಮನ್ನ ಅಲ್ಲಿ ತಳ್ಳುತ್ತೆ. ಯಾರು ಅಪಘಾತವನ್ನು ಮಾಡ್ಕೊಳಕ್ ಇಷ್ಟಪಡಲ್ಲ, ಆದ್ರೆ ಆ ಕ್ಷಣ ನಡೀತಲ್ಲ ಆಕ್ಸಿಡೆಂಟ್ ಅಂತ, ಅಲ್ಲಿ ಮಿಸ್ ಆಗುತ್ತೆ. ಅದಕ್ಕೋಸ್ಕರ ಇದು ಪರಮ ಸತ್ಯ. ಶಂಕರಾಚಾರ್ಯರು ಬರೆದಂತ ಲಿಖಿತ ಇದೆಯಲ್ಲ, ಮಿಸ್ ಆಗಲ್ಲ. ಅಷ್ಟೊಂದು ಪರಮ ಸತ್ಯವಾಗಿದೆ ಇದು. ಇಲ್ಲಿ ಇನ್ನೂ ಒಂದು ವಿಚಾರದಲ್ಲಿ ಈ ಆಧ್ಯಾತ್ಮವನ್ನ ರೂಢಿಸ್ಕೊಂಡ್ಬಿಟ್ರೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಓಂಕಾರ ಮಂತ್ರ ಮತ್ತು ಯೋಗಾಸನಗಳನ್ನ, ನಿಮ್ಮ ದೇಹ ಚೆನ್ನಾಗಿರ್ಬೇಕಲ್ಲ, ಇದನ್ನ ನೀವು ರೂಢಿಸ್ಕೊಂಡ್ರೆ ಪವಾಡ ಪುರುಷರಾಗುತ್ತೀರಿ. ಯಾರು ಏನು ಹೇಳ್ತಾರೋ ಇದನ್ನ ಸಾಧನೆ ಮಾಡಿರೋರು ಆ ಘಟನೆ ಘಟಿಸುತ್ತೆ. ಜಾತಕ ನೋಡೋದಿದೆಯಲ್ಲ, ಅದ್ಭುತ ವಿದ್ಯೆ ಅದು. ಆ ಗ್ರಹಗಳ ಚಲನೆ, ನೆಕ್ಸ್ಟ್ ಆಗೋ ಬದಲಾವಣೆ ಇವನ್ನೆಲ್ಲ ನೋಡ್ತಾ ಹೋದ್ರೆ ಜೀವನದಲ್ಲಿ ಆಗು ಹೋಗುಗಳು ಸರಿಯಾದ ಕ್ರಮಕ್ಕೆ ಜರುಗುತ್ತದೆ. ಯಾಕೆ ಅಂದ್ರೆ ನಾವು ಇಲ್ಲಿಗೆ ಬಂದಿರೋ ಕಾರ್ಯ ಇದೆಯಲ್ಲ, ಅದಕ್ಕೆ ತಕ್ಕಂತ ಆಲ್ರೆಡಿ ಎಲ್ಲದೂ ರೆಡಿ ಆಗಿದೆ. ಹೀಗಾಗಿ ಭಗವಂತನ ನಾಮಸ್ಮರಣೆ, ಜಪ ತಪ ಹೋಮ ಹವನಾದಿಗಳು ಮತ್ತು ಮನಸ್ಸನ್ನ ನೆಮ್ಮದಿಯಾಗಿಟ್ಕೊಳ್ಳೋ ಕಾರ್ಯ ಇದೆಯಲ್ಲ, ಅದು ಇಂಪಾರ್ಟೆಂಟ್. ಬಹಳಷ್ಟು ಜನ ತೋರ್ಪಡಿಕೆಯೇ ಹೇಳ್ತಾರೆ, ಆದ್ರೆ ಒಳ ಅರಿವಿನಲ್ಲಿ ನಂಬಿಕೆ ಇಲ್ಲ, ವಿಶ್ವಾಸವಿಲ್ಲ. ಹೀಗಾಗಿ ಬಹಳಷ್ಟು ಜನ ಇದರಿಂದ ಸರಿಯಾದ ಕ್ರಮವನ್ನು ರೂಢಿಸಿಕೊಳ್ಳದೆ ವಿಫಲರಾಗ್ತಾ ಇದ್ದಾರೆ. ರೂಢಿಸ್ಕೊಳ್ಳಿ, ನಂಬಿಕೆಯನ್ನಿಡಿ. ನಿಮ್ಮ ಮನೆಯ ದೇವರಿಗೆ ಪ್ರತಿ ವರ್ಷದಲ್ಲಿ 2-3 ಸರಿ ಹೋಗಿ ಅಲ್ಲಿ ಹೋಗಿ ಕೂತ್ಕೊಳ್ಳಿ, ಮಂತ್ರ ಜಪವನ್ನ ಮಾಡಿ, ಅಲ್ಲಿರೋ ಪೂಜೆ ಪುನಸ್ಕಾರಗಳೆಲ್ಲವನ್ನ ಮಾಡಿ. ಆಗ ನಿನ್ನ ಒಳ ಹರಿವು, ಈ ಜನ್ಮದ ಸಾರ್ಥಕತೆ ಸಂಪೂರ್ಣವಾಗಿ ಪರಿಪೂರ್ಣವಾಗುತ್ತೆ. ಇಲ್ಲದೆ ಇದ್ದಾಗ ಬೇರೆ ಏನೇನೋ ತಿರುವುಗಳು ತೆಗೆದುಕೊಂಡು ಇಲ್ಲಿ ಎಲ್ಲದರ ಜೊತೆ ಕಷ್ಟದಲ್ಲಿ ನಾವು ತಳ್ಳಲ್ಪಡ್ತೇವೆ. ಆ ಕಷ್ಟದಿಂದ ಹೊರಬರಬೇಕು ಅಂದ್ರೆ ನಾಮಜಪ, ಮನೆಯ ದೇವರು, ಗ್ರಹಗಳ ಶಾಂತಿ ಮತ್ತು ಸುತ್ತಮುತ್ತ ಪರಿಸರವನ್ನ ಪಾಸಿಟಿವ್ ಆಗಿ ನೋಡ್ಕೊಂಡಾಗ ನಮ್ಮ ಒಳ ಮನಸ್ಸು ಸರಿಯಾದ ಕಾರ್ಯ ಮಾಡುತ್ತೆ. ನೀವು ನೋಡಿ, ಯಾವುದೇ ಒಂದನ್ನ ನಿಮ್ಮ ಒಳಗಡೆ ಶತ್ರು ಅಲ್ಲಿ ಎಲ್ಲಿದ್ದಾನೆ, ನಿಮ್ಮ ಒಳಗಡೆ ಇದ್ದಾನೆ. ಏನೋ ಅಂದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಮುಗಿತು, ಶತ್ರುತ್ವ ಸ್ಟಾರ್ಟ್ ಆಯ್ತು. ಅಲ್ಲಿ ಅದನ್ನ ತೆಗೆದಾಕೋ ರೀತಿ ಇದೆಯಲ್ಲ, ಅದನ್ನ ಕಲ್ತೇ ಇಲ್ಲ ನೀವು. ಬಿಟ್ಟು ಬಿಡಿ ಅನ್ನೋ ಒಂದು ಸಣ್ಣ ಶಬ್ದ ನಿಮ್ಮನ್ನ ದೊಡ್ಡ ಮಟ್ಟಕ್ಕೆ ಶಾಂತತೆಗೆ ಒಯ್ತಿದೆ. ಎಲ್ಲ ವಿಚಾರಗಳನ್ನು ತೆಗೆದುಕೊಳ್ಳಿ, ಎಲ್ಲವನ್ನ ಸೇಕರಣೆ ಮಾಡ್ತೀವಿ, ನಾವು ಸೇವ್ ಮಾಡ್ತೀವಿ ಮನಸ್ಸಿನಲ್ಲಿ. ಇವ್ರಿಂಗೆ
ಜಡ್ಜ್ ಕೊಡೋ ಟ್ರೀಟ್ಮೆಂಟ್, ಜಡ್ಜ್ ಕೊಡ್ತಾರಲ್ಲ ಆ ತೀರ್ಪಿನ ತರ ನಾವೇ ತೀರ್ಪು ಕೊಟ್ಬಿಡ್ತೀವಿ. ಒಂದು ತೀರ್ಪು ಕೊಡಕ್ಕೆ 4-5 ವರ್ಷ ಬೇಕು, ಆದ್ರೆ ನಾವು ಒಂದು ಕ್ಷಣದಾಗ ಇವ್ರು ಹಿಂಗೆ ಅಂತ ಹೇಳ್ಬಿಡ್ತೀವಿ. ನೋಡಿ ಎಷ್ಟೊಂದು ಅವಘಡಗಳಿದೆ ನೋಡಿ ಜೀವನದಲ್ಲಿ. ನಿನ್ನ ದೃಷ್ಟಿ ಏನಿದೆಯೋ ನೋಡುವವರು ಕೂಡ ಹಾಗೇ ಇದಾರೆ ಅಂತ ಕಲ್ಕತ್ಯ. ಬಹಳಷ್ಟು ಜನ ಶಿಷ್ಯರೊಂದಲ್ಲ, ಕಳ್ರು ಸುಳ್ರು ಎಲ್ಲರೂ ಬಂದ್ರು, ಆದ್ರೆ ಅವರ ದೃಷ್ಟಿ ಅಲ್ಲೇ ಇದ್ದಾರೆ. ಅವರು ಒಬ್ಬ ಜಿಪುಣ ಶಿಷ್ಯ ಇದ್ದ, ಮಹಾನ್ ಜಿಪುಣ. ಅಂಥವರ ಎಲ್ಲರ ಮಕವಾಡಗಳನ್ನು ನೋಡಿದಿನಲ್ಲ, ಸೈಕಲಾಜಿಕಲ್ ಆಗಿ ಅವರು ತುಂಬಿರೋ ಇದೆಯಲ್ಲ ಆ ಸಾಫ್ಟ್ವೇರ್ ಹಂಗಿದೆ. ಹೀಗಾಗಿ ಪ್ರತಿಯೊಬ್ರು ನಿಯಮಗಳನ್ನ, ರೂಢಿಗಳನ್ನ, ಶಾಂತತೆಯನ್ನ, ಭಗವಂತನ ನಾಮಸ್ಮರಣೆಯನ್ನ ರೂಢಿಸಿಕೊಂಡು ಪರಿಪೂರ್ಣವಾದ ಜೀವನವನ್ನ ಮಾಡಿ ಆಧ್ಯಾತ್ಮಿಕವನ್ನ ರೂಢಿಸಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು.